ಹೊಸ ಕಟ್ಟಡಕ್ಕೆ ಅನುಮೋದನೆ ಸಿಕ್ಕಿರುವ ಹಿನ್ನೆಲೆ ಬೆಳಗಾವಿ ಇಎಸ್ಐ ಮುಖ್ಯ ಆಸ್ಪತ್ರೆ ಸದ್ಯ ಬಂದ್ ಆಗಿದೆ. ಇದರಿಂದ ಚಿಕಿತ್ಸಾಲಯಗಳ ಮೇಲೆ ಹೊರೆ ಹೆಚ್ಚಾಗಿದೆ. ಚಿಕಿತ್ಸಾಲಯಗಳಲ್ಲಿ ನೋಡಿದ್ರೆ ವೈದ್ಯರ ಕೊರತೆಯಿಂದ ಸೂಕ್ತ ಚಿಕಿತ್ಸೆ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ. 10 ನಿಮಿಷದ ಕೆಲಸಕ್ಕೆ ದಿನವಿಡೀ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ. ಅಶೋಕ ನಗರದಲ್ಲಿ ಇರುವ ಮುಖ್ಯ ಆಸ್ಪತ್ರೆಯನ್ನ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ. ಕಳೆದ 6 ತಿಂಗಳಿಂದ ಇಲ್ಲಿನ ಬಹುತೇಕ ವಿಭಾಗಗಳು ಬಂದ್ ಆಗಿವೆ. ಸಾಮಾನ್ಯ ತಪಾಸಣೆ, ಶಿಫಾರಸು ಪತ್ರ ಕೊಡೋದು ಮಾಡಲಾಗ್ತಾ ಇದೆ. ಇದರಿಂದಾಗಿ ಬೆಳಗಾವಿ ನಗರದ ರಾಣಿ ಚೆನ್ನಮ್ಮ ವೃತ್ತ, ಯಮನಾಪುರ, ಪೀರನವಾಡಿ ಉದ್ಯಮ ಭಾಗ, ಬಸವೇಶ್ವರ ವೃತ್ತ, ಕೊಣ್ಣೂರು, ಗೋಕಾಕ್ ಮತ್ತು ನಿಪ್ಪಾಣಿಯಲ್ಲಿ ಇರುವ ಚಿಕಿತ್ಸಾಲಯಗಳಿಗೆ ಹೊರೆ ಹೆಚ್ಚಾಗಿದೆ. ಪ್ರತಿನಿತ್ಯ ಚಿಕಿತ್ಸಾಲಯಕ್ಕೆ 200ಕ್ಕೂ ಹೆಚ್ಚು ಹೊರ ರೋಗಿಗಳು ಬರ್ತಾ ಇದ್ದು, ಇವರನ್ನ ತಪಾಸಣೆ ಮಾಡಲು ಒಬ್ಬರೇ ಡಾಕ್ಟರ್ ಇದ್ದಾರೆ. ಇದರ ಜೊತೆಗೆ ಇಎಸ್ಐ ಯೋಜನೆಗೆ ಸಂಬಂಧಿಸಿದ ಇತರ ಕೆಲಸಗಳನ್ನು ಇವರೇ ನಿರ್ವಹಿಸಬೇಕಾಗಿದೆ. ಹೀಗಾಗಿ ವೈದ್ಯರು ಒತ್ತಡದಲ್ಲಿದ್ದಾರೆ. ಒಟ್ಟಾರೆ 4 ವೈದ್ಯರು ನಿಭಾಯಿಸಬೇಕಿರುವ ಹೊರ ರೋಗಿಗಳನ್ನು ಒಬ್ಬರೇ ವೈದ್ಯರು ನಿಭಾಯಿಸಲು ಪರದಾಡುವಂತಾಗಿದೆ. ಬೆಳಗಾವಿದಾಗ ಇವತ್ತು ಅಶೋಕ್ ನಗರದಾಗ ಒಂದು ಆಸ್ಪತ್ರೆ ಅದ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಇವತ್ತು ಕಟ್ಟಡ ಕೂಡ ಹಾಳಾಗಿದೆ. ಅಲ್ಲಿ ವೈದ್ಯರಿಲ್ಲ, ಉಪಕರಣಗಳಿಲ್ಲ ಮತ್ತು ಸಿಬ್ಬಂದಿ ಕೂಡ ಇಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಹೊಸ ಆಸ್ಪತ್ರೆ ನಿರ್ಮಾಣ ಆಗ್ತದೆ, ಅಲ್ಲಿವರೆಗೆ ನಾವು ಬಿಮ್ಸ್ ಹಾಸ್ಪಿಟಲ್ದೊಳಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಿದರೆ ಬಿಮ್ಸ್ ಹಾಸ್ಪಿಟಲ್ದಾಗ ಅಲ್ಲಿ ಯಾವುದೇ ಆಸ್ಪತ್ರೆ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ನಾವು ಖಾಸಗಿ ಆಸ್ಪತ್ರೆಗೆ ಹೋಗಬೇಕು ಅಂತಂತಂದರೆ ಈ ಒಂದು ESI ಹಾಸ್ಪಿಟಲ್ದಿಂದ ನಾವು ಶಿಫಾರಸು ಪತ್ರ ತೊಗೊಂಡು ಖಾಸಗಿ ಅಂದರೆ ಬೆಳಗಾವಿ ಒಳಗೆ KLE ಆಸ್ಪತ್ರೆ ಮಾತ್ರ ESI ನೆಟ್ವರ್ಕ್ ಹಾಸ್ಪಿಟಲ್ ಇದೆ. ಅಲ್ಲಿ ಮಾತ್ರ ನಾವು ಹೋದರೆ ನಮಗೆ ಟ್ರೀಟ್ಮೆಂಟ್ ಸಿಗ್ತದೆ. ಆದರೆ ಆಪತ್ಕಾಲಗಳಲ್ಲಿ ನಾವು ESI ಆಸ್ಪತ್ರೆಗೆ ಹೋಗಬೇಕು, ಅಲ್ಲಿಂದ ಶಿಫಾರಸು ಪತ್ರ ತೊಗೊಂಡು KLEಗೆ ಹೋಗ್ಬೇಕಂದ್ರೆ ಪೇಷಂಟು ಸತ್ತು ಹೋಗಿರ್ತದೆ. ಅದಲ್ಲದೆ ಇವತ್ತು ESI ಆಸ್ಪತ್ರೆ ಒಳಗೆ ವೈದ್ಯರು ಎಲ್ಲಿಂದ ಯಾವ ಸಮಯದಾಗ ಕೆಲಸ ಮಾಡ್ತಾರೆ? ಮುಂಜಾನೆ 9 ಗಂಟೆಯಿಂದ 1 ಗಂಟೆವರೆಗೆ ಅವ್ರು ಕೆಲಸ ಮಾಡ್ತಾರೆ. ಆಮೇಲೆ 5 ಗಂಟೆಗೆ ಬರ್ತಾರೆ. 5ರಿಂದ 6 ಗಂಟೆ 1 ತಾಸು ಕೆಲಸ ಮಾಡ್ತಾರೆ. ಈ ನಡ್ಬರ್ಕ್ 1ರಿಂದ 5 ಗಂಟೆ ಅವಧಿ ಒಳಗೆ ಯಾರಾದರೂ ಎಮರ್ಜೆನ್ಸಿ ಬಂತು, ಹಾಸ್ಪಿಟ್ಲ್ ಬಂದರೆ ಅಲ್ಲಿ ಯಾರೂ ಇರೋದಿಲ್ಲ, ಅಲ್ಲಿ ಡಾಕ್ಟ್ರ್ ಇರೋದಿಲ್ಲ. ಸಿಬ್ಬಂದಿ ಕೇಳಿದರೆ ಏನು ಹೇಳ್ತಾರೆ? ಡಾಕ್ಟ್ರ್ ಬರ್ತಾರೆ, ಕೂಡ್ರಿ ಅಂತ ಹೇಳ್ತಾರೆ. ಅಷ್ಟರೊಳಗೆ ಪೇಷಂಟ್ ಸತ್ತು ಹೋಗ್ತದೆ. ಹೌದು, ಈಗ ಅದು ಒಂಥರ ರೆಫರೆನ್ಸ್ ಸೆಂಟರ್ ಅಂದರೆ ಪೋಸ್ಟ್ ಆಫೀಸ್ ಗತೆ ಆಗಿದೆ. ಇಲ್ಲಿ ತೊಗೊಳ್ದು ಅಲ್ಲಿ ಹೋಗಿ ಕೊಡ್ರಿ ಅನ್ನೋದು, ಇಲ್ಲಿ ತೊಗೊಳ್ದು ಅಲ್ಲಿ ಹೋಗಿ ಕೊಡ್ರಿ ಅಂತೇಳಿ ಈ ಥರ ಆಗಿದೆ. ಅದು ನೆಪ ಮಾತ್ರಕ್ಕೆ ESI ಆಸ್ಪತ್ರೆಗಳು ಬೆಳಗಾವಿ ಜಿಲ್ಲೆ ಒಳಗೆ ಇದಾವೆ. ಇವತ್ತು ಕೊಣ್ಣೂರಾಗ ಒಂದದ, ಗೋಕಾಕದಾಗ ಒಂದದ, ಅವು ಬರೀ ಒಂದು ನಿಪ್ಪಾಣಿ ಬರೀ ಒಂದು ಸಣ್ಣ ಒಂದು 10x10 ರೂಮ್ನೊಳಗೆ ಅವು ಹಾಸ್ಪಿಟ್ಲ್ ಕೆಲಸ ಮಾಡ್ತಿದ್ದಾವೆ. ಅಲ್ಲಿ ಯಾರೂ ಇರೋದಿಲ್ಲ, ಅದು ಆಸ್ಪತ್ರೆ ಗತೆ ಅನಿಸೋದಿಲ್ಲ, ಯಾವುದೋ ಒಂದು ಸಾದಾ ಪಾನ್ ಅಂಗಡಿ ಗತೆ ಇರ್ತಾವೆ. ಆದರೆ ಇದು ಹಣ ಕಾರ್ಮಿಕರಿಂದ ಪಡೆದಂಥ ಹಣ ಕಾರ್ಮಿಕರ ಸೇವೆಗೆ ಸಿಗ್ತಾ ಇಲ್ಲ. ಸರ್ಕಾರ ಇವತ್ತು ಕಾರ್ಮಿಕರಿಗೆ ಮೋಸ ಮಾಡ್ತಾ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಅವ್ರಿಗೆ ಕೊಡ್ತಕ್ಕಂಥ ಕಾನೂನುಬದ್ಧವಾಗಿ ಸಿಗಬೇಕಾದಂಥ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ನಾವು ಅದು ಇದೆ. ಈಗ ವೈದ್ಯಕೀಯ ವೃತ್ತಿ ಏನಾಗಿದೆ ಅಂತಂದರೆ ಇತ್ತೀಚಿನ ದಿವಸದೊಳಗೆ ಬಹಳ ಕಮರ್ಷಿಯಲ್ ಆಗಿದೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಬೆಳಿಬಾರ್ದು, ಸರ್ಕಾರಿ ವೈದ್ಯಕೀಯ ಸೇವೆ ಜನರಿಗೆ ಸಿಗಬಾರ್ದು ಅನ್ನುವಂಥ ಖಾಸಗಿ ವೈದ್ಯರದು ಕೂಡ ಇರಬಹುದು. ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ಇರಬಹುದು ಅಂತ ನಮ್ಗೆ ಅನ್ನಿಸ್ತದೆ. ESI ಆಸ್ಪತ್ರೆಗೆ ಒಟ್ಟು 28 ವೈದ್ಯ ಹುದ್ದೆಗೆ ಮಂಜೂರಾತಿ ಸಿಕ್ಕಿದೆ. ಅದರಲ್ಲಿ 2 ವೈದ್ಯರು ಮಾತ್ರ ನೇಮಕಗೊಂಡಿದ್ದು, ಉದ್ಯಮ ಭಾಗ ಚಿಕಿತ್ಸಾಲಯದಲ್ಲಿ ವೈದ್ಯರು ಇಲ್ಲದ ಹಿನ್ನೆಲೆ ತಾತ್ಕಾಲಿಕವಾಗಿ ಒಬ್ಬರನ್ನ ಅಲ್ಲಿಗೆ ನಿಯೋಜಿಸಲಾಗಿದೆ. ಬೆಳಗಾವಿ ನಗರ ಮತ್ತು ಜಿಲ್ಲೆಯಲ್ಲಿ ಇರುವ 8 ಚಿಕಿತ್ಸಾಲಯಗಳಿಗೆ 19 ವೈದ್ಯ ಹುದ್ದೆಗಳು ಮಂಜೂರಾಗಿವೆ. ಇದರಲ್ಲಿ 4 ಖಾಯಂ, 2 ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿದ್ದಾರೆ. ಇತ್ತೀಚೆಗೆ ನಡೆದ ಸಂದರ್ಶನದಲ್ಲಿ 4 ವೈದ್ಯರು ಹಾಜರಾಗಿದ್ದರು. ಆದರೆ ಆ ಪೈಕಿ 1 ಮಾತ್ರ ಕರ್ತವ್ಯಕ್ಕೆ ಹಾಜರಾಗುವುದಾಗಿ ತಿಳಿಸಿದ್ದಾರೆ. ಉಳಿದ 3 ವೈಯಕ್ತಿಕ ಕಾರಣ ಹೇಳಿಕೊಂಡು ಜಾರಿಕೊಂಡಿದ್ದಾರೆ. ಇದರಿಂದ ESI ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲು ಅದ್ಯಾಕೆ ವೈದ್ಯರು ನಿರಾಸಕ್ತಿ ವಹಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಚಿಕಿತ್ಸಾಲಯ ಅವಧಿ ಬೆಳಗ್ಗೆ 9ರಿಂದ 12, ಸಾಯಂಕಾಲ 4ರಿಂದ 7 ಗಂಟೆವರೆಗೆ ನಿಗದಿಪಡಿಸಲಾಗಿದೆ. ಈ ಅವಧಿಯಲ್ಲಿ ಮಾತ್ರ ವೈದ್ಯರು ಇರ್ತಾರೆ. ನಡುವೆ 4 ಗಂಟೆ ಚಿಕಿತ್ಸಾಲಯ ಬಂದ್ ಆಗಿರುತ್ತೆ. ಹೀಗೆ ಬೇರೆ ತಾಲೂಕಿನಿಂದ ಬರುವ ಕಾರ್ಮಿಕರು ದಿನವಿಡೀ ಚಿಕಿತ್ಸಾಲಯದ ಮುಂದೆ ಕಾಯಬೇಕಾಗಿದೆ. ಆ ದಿನ ಕೆಲಸಕ್ಕೆ ರಜೆ ಹಾಕಲೇಬೇಕು. ಹೀಗಾಗಿ ದಿನದ 24 ಗಂಟೆ ಸೇವೆ ಸಿಗುವಂತೆ ಆಗಬೇಕು ಅಂತ ಕಾರ್ಮಿಕರು ಆಗ್ರಹಿಸುತ್ತಿದ್ದಾರೆ. हमारा एडमिशन के लिए आए थे, लेकिन उधर डॉक्यूमेंट वो कंप्यूटर बंद है, वो उधर सर्टिफिकेट नहीं मिल रहा है, ऐसा बोल रहा है वो। बाद में हम 9 घंटे आया था, सुबह 9 घंटे का आया था और 12 घंटे बाद तभी सही के लिए डॉक्टर भी नहीं दिया, सही दिया। और 4 बजे आने के लिए बोलता है, और 4 बजे आने पड़ेगा, उधर घूमना पड़ेगा। हमारा बुढ़ा उधर हॉस्पिटल में रुका है, वो बैठ के उधर वो एडमिशन भी नहीं कर रहे KLE वाले,
यहाँ पे सिर्फ सही के लिए आती हो? हाँ सिर्फ सही सही के लिए आए थे। के लिए? हाँ ऐसा ही होता है यहाँ पे कंटिन्यू? कंटिन्यू ऐसा ही होता है। वो पहला डॉक्यूमेंट उधर था अशोक नगर ही IS हॉस्पिटल बड़ा, वो बंद हुआ इसलिए उधर आया। उधर भी वो तो बहुत तकलीफ कर रहे हो, वो अच्छा था कि नहीं, उधर बहुत तकलीफ हो रहा है। और डॉक्यूमेंट तो नहीं देते, सिर्फ डॉक्यूमेंट्स के लिए इतना सता ना ट्रीटमेंट भी देता है, ट्रीटमेंट भी देता है, गोली दे के भेजता है दूसरे हॉस्पिटल, मेजर कुछ हुआ तो दूसरा हॉस्पिटल दूसरे हॉस्पिटल को भेजता है। और उधर डॉक्टर सब टाइम से नहीं आते क्या? हाँ डॉक्टर भी कभी टाइम से नहीं आते, सुबह आता है और जल्दी नहीं आता है। जल्दी सही के लिए भी 2 मिनट भी नहीं रुका दे गया। देखो हमारे सिर्फ सही थे और हमें 5 घंटे रुकना पड़ेगा उधर, और सिर्फ कितने बजे आने का बोला आपको? और 4 बजे आने का बोलता है, और 4 बजे बोलता है लेकिन 5 बजे तक नहीं आता है। बाद में KLA हॉस्पिटल वो भी आदमी रुक के जाता है घर को, हम कैसा करेंगे? ये ऐसा कार्ड रखिए आपको यूज़ नहीं हो रहा है? हाँ ये शायद यूज़ नहीं हो रहा है, यूज़ हो रहा है, तकलीफ बहुत है, होता है लेकिन लेट होता है, टाइम से नहीं होता है। ಒಟ್ಟಿನಲ್ಲಿ ESI ಆಸ್ಪತ್ರೆ ಮತ್ತು ಚಿಕಿತ್ಸಾಲಯಗಳು ಕೇವಲ ಔಷಧಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ ಶಿಫಾರಸು ಮಾಡುವ ಕೇಂದ್ರಗಳಾಗಿವೆ. ಇವರಲ್ಲಿ ಖಾಸಗಿ ಆಸ್ಪತ್ರೆಗಳ ಲಾಭಿ ಇದೆ ಎಂಬ ಆರೋಪವೂ ಕೂಡ ಇದೆ. ಹಾಗಾಗಿ ಎಲ್ಲ ರೀತಿಯ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆಗಳು ಸಕಾಲಕ್ಕೆ ESI ಆಸ್ಪತ್ರೆಯಲ್ಲೇ ಸಿಗುವಂತೆ ಮಾಡಬೇಕು ಅನ್ನೋದು ಕಾರ್ಮಿಕರ ಆಗ್ರಹವಾಗಿದೆ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.